ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಸೀಟು ಹಂಚಿಕೆಯ ವಿಚಾರದಲ್ಲಿ ಒಂದಿಷ್ಟು ಇವತ್ತು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಲೋಕಸಭೆಗೆ ದೋಸ್ತಿ. ಇವತ್ತು ಅಥವಾ ನಾಳೆ ದೆಹಲಿಗೆ ಕುಮಾರಸ್ವಾಮಿ ಅವರು ಹೋಗುವಂತಹ ಸಾಧ್ಯತೆ ಇದೆ. ಸೀಟು ಹಂಚಿಕೆಯ ಬಗ್ಗೆ ಬಿಜೆಪಿ ವರಿಷ್ಠರು ಫೈನಲ್ ಮಾತುಕತೆಯನ್ನಾಡುವಂತಹ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ 2 ಸುತ್ತಿನ ಮಾತುಕತೆಯನ್ನ ಎಚ್ಡಿಕೆ ನಡೆಸಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ ಜೊತೆಗೆ 5-6 ಕ್ಷೇತ್ರಕ್ಕೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಮೂರನೇ ಬಾರಿಯ ಸಭೆಯಲ್ಲಿ ಈ ಸೀಟು ಹಂಚಿಕೆಯ ವಿಚಾರ ಫೈನಲ್ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ರಾಜ್ಯ ಬಿಜೆಪಿಯ ನಾಯಕರುಗಳು, ಅದರಲ್ಲೂ ಕೂಡ ಯಾರ್ಯಾರು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥವರಿದ್ದಾರೋ ಅವರುಗಳು ಎಚ್.ಡಿ. ದೇವೇಗೌಡರನ್ನ, ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸೀಟು ಹಂಚಿಕೆಯ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇರುವಂತಹದ್ದು ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸೀಟು ಹಂಚಿಕೆಯಲ್ಲಿ ಜೆಡಿಎಸ್ 3 ಸೂತ್ರವನ್ನು ಪಾಲಿಸ್ತಾ ಇದೆಯಂತೆ. ಆ 3 ಸೂತ್ರಗಳು ಯಾವುದು? ಜೆಡಿಎಸ್ 6 ಕ್ಷೇತ್ರಗಳಲ್ಲಿ, ಬಿಜೆಪಿ 22 ಕ್ಷೇತ್ರಗಳಲ್ಲಿ, 22+6 ಈ ಸೂತ್ರವನ್ನ ಜೆಡಿಎಸ್ ವರಿಷ್ಠರು ಈಗ ಬಿಜೆಪಿಯ ವರಿಷ್ಠರ ಮುಂದಿಟ್ಟಿರುವಂತಹದ್ದು. ಇನ್ನು ಮತ್ತೊಂದು ಸೂತ್ರ 23+5 ಈ ಸೂತ್ರವನ್ನಾದರೂ ಒಪ್ಕೊಳ್ಳಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಜೆಡಿಎಸ್ 5, ಅದರ ಜೊತೆಗೆ ಬಿಜೆಪಿ 23, ಅದರ ಜೊತೆಗೆ ಮತ್ತೊಂದು ಸೂತ್ರ 24+4, ಜೆಡಿಎಸ್ 4, ಬಿಜೆಪಿ 24 ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಮಾಡಿಕೊಳ್ಳುವಂತಹ ಸೂತ್ರ ಇದೆ. ಹಾಗಾದರೆ ಜೆಡಿಎಸ್ ಡಿಮ್ಯಾಂಡ್ ಇರುವಂತಹ ಕ್ಷೇತ್ರಗಳು ಯಾವುದು? ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಕೋಲಾರ ಎಲ್ಲ ಕೂಡ ಹಳೆ ಮೈಸೂರು ಭಾಗ, ಜೊತೆಗೆ ಒಕ್ಕಲಿಗರ ಭದ್ರಕೋಟೆ. ಇನ್ನು ಜೆಡಿಎಸ್ ಡಿಮ್ಯಾಂಡ್ ಇಟ್ಟಿರುವಂತಹ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಕೂಡ ಇದೆ, ಚಿಕ್ಕಬಳ್ಳಾಪುರ ಕೂಡ ಇದೆ, ಬೆಂಗಳೂರು ಉತ್ತರ ಇದೆ, ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರಗಳು ಕೂಡ ಇರುವಂತಹದ್ದು. ಇವುಗಳಲ್ಲಿ 4ರಿಂದ 5 ಕ್ಷೇತ್ರಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಸೀಟು ಹಂಚಿಕೆಯ ವಿಚಾರದಲ್ಲಿ ಚೌಕಾಸಿ ಆಗ್ತಾ ಇದೆ. ಹಾಗಾದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಲೋಕಸಮರಕ್ಕೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಲೋಕಸಮರಕ್ಕೆ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಅಥವಾ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಒಂದು ವೇಳೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ ಗೆದ್ರೆ ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಎಚ್.ಡಿ.ಕೆ ಸ್ಪರ್ಧೆಯ ಬಗ್ಗೆ ಮೋದಿ ನಿರ್ಧಾರ ಮಾಡ್ತಾರೆ ಅಂಥೇಳಿ ದೊಡ್ಡಗೌಡರು ಹೇಳಿಕೆಯನ್ನು ಕೊಟ್ಟಿರೋದು ಕುತೂಹಲಕ್ಕೆ ಸಹಜವಾಗಿಯೇ ಕಾರಣವಾಗ್ತಾ ಇದೆ. ಮೂರನೆಯ ಸಭೆಯಲ್ಲಿ ಈ ವಿಚಾರ ಕೂಡ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ನಿರ್ಧಾರ ಆದರೆ ಯಾವ ಕ್ಷೇತ್ರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೀಟು ಹಂಚಿಕೆಯ ಮಾತುಕತೆಯ ವೇಳೆ ಎಚ್.ಡಿ.ಕೆ ಸ್ಪರ್ಧೆಯ ಬಗ್ಗೆಯೂ ಕೂಡ ಬಿಜೆಪಿಯ ವರಿಷ್ಠರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಎಲ್ಲಿ ನಿಲ್ಲಿಸಿದರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಹುದು ಅನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ಚರ್ಚೆ ಆಗುತ್ತೆ. ಬಿಜೆಪಿ ನಾಯಕರು ಒಪ್ಪಿದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವುದು ಖಚಿತ. ಈಗಾಗಲೇ MP ಆಗಿ ಅವರು ಆಯ್ಕೆ ಆಗಿದ್ರು. ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದ ಹಿಡಿತಾ ಇದೆ ಒಕ್ಕಲಿಗ ಮತ ಬ್ಯಾಂಕುಗಳ ಮೇಲೆ. ಇದನ್ನು ಉಪಯೋಗಿಸಿಕೊಳ್ಳೋಕೆ ಬಿಜೆಪಿ ಮುಂದಾಗಬಹುದು. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಒಕ್ಕಲಿಗ ಮತಗಳು ಒಟ್ಟಾಗುವಂತಹ ಲೆಕ್ಕಾಚಾರ ಇದೆ. ಎಚ್.ಡಿ.ಕೆ ಸ್ಪರ್ಧೆಯಿಂದ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂತಹ ಲೆಕ್ಕಾಚಾರವನ್ನು ಈ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿಕೊಂಡಿರುವಂತಹದ್ದು. ಈ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಹುದು ಅಂಥೇಳಿ ಎಚ್.ಡಿ.ಕೆ ಮುಂದೆ ಕೇಂದ್ರ ಮಂತ್ರಿ ಆಗ್ತಾರೆ ಎಂಬಂತಹ ಪ್ರಚಾರ. ಆದರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೆಚ್ಚು ಬಲವ ಬರುವಂತಹ ಲೆಕ್ಕಾಚಾರಗಳು ಕೂಡ ಇದೆ. ಈ ಇಬ್ಬರೂ ಪಕ್ಷದ ನಾಯಕರುಗಳ ಇಂಟೆನ್ಷನ್ ಒಂದೇ, ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕು. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಎರಡೂ ಪಕ್ಷಗಳು ಬಂದಿದ್ದಾವೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೀಟು ಹಂಚಿಕೆಯ ವಿಚಾರವೇ ಈ ಮೈತ್ರಿ ಪಕ್ಷಗಳ ಮುಂದಿರುವಂತಹ ಬಹುದೊಡ್ಡ ಸವಾಲಾಗಿದೆ. ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಮೂರನೇ ಮತ್ತು ಮಹತ್ವದ ಅಂತಿಮ ಸಭೆ ಇದು ಅಂತ ಹೇಳಲಾಗ್ತಾ ಇದೆ. ಈ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ಸೀಟು ಹಂಚಿಕೆಯ ವಿಚಾರಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಎಟ್ ದ ಸೇಮ್ ಟೈಮ್ ಆ ಸಭೆಯಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರು 2024ರ ಲೋಕಸಮರಕ್ಕೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂತಹ ವಿಚಾರ ಕೂಡ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು.